ಹಳ್ಳಿ ಕಡೆ ಇರೋರಿಗೆಲ್ಲ ಸೊಪ್ಪಿನ ಸಾಂಬಾರು ಅಂದರೆ ಅವರಿಗೆ ಮನೆ ಮಾತಾಗಿರುತ್ತೆ. ಅವರು ಎಲ್ಲ ಥರದ ಸೊಪ್ಪಿನ ಸಾಂಬಾರುಗಳನ್ನು ಮಾಡ್ಕೋತಾರೆ. ಆದರೆ ನಮ್ಮ ಸಿಟಿಲಿ ಅವ್ರಿಗೆ ಸಿಗೋದು ಅಂಗಡಿಲಿ ಏನು 4-5 ಸೊಪ್ಪು ಥರ ಸಿಗುತ್ತಷ್ಟೇ. ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಹೇಗೆ ಸೊಪ್ಪಿನ ಬಸ್ಸಾರು ಮಾಡ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಈ ಬಸ್ಸಾರು. ಈ ಬಸ್ಸಾರಲ್ಲಿ ನಾವು ದಂಟಿನ ಸೊಪ್ಪು, ಲಾಳಿ ಸೊಪ್ಪು, ಹಾಗೆ ಮೆಂತ್ಯ, ಸಬ್ಸಿಗೆ ಎಲ್ಲ ಸೇರಿಸಿ ಮಾಡ್ಬೋದು. ಇನ್ನು ಹಳ್ಳಿ ಕಡೆ ತುಂಬ ಥರ ವೆರೈಟಿ ಸೊಪ್ಪುಗಳು ಸಿಗ್ತಾ ಇರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಕಾಮೆಂಟ್ ಹಾಗೆ ಶೇರ್ ಮಾಡ್ತಾ ಹೋಗಿ. ಮೊದಲಿಗೆ ನಾನು ಇಲ್ಲಿ ಬಸ್ಸಾರು ಮಾಡಲಿಕ್ಕೆ ನಾನು 2 ಲಾಳಿ ಸೊಪ್ಪು ತೊಗೊಂಡು, ಹಾಗೆ ಒಂದು ಪಾಲಕ್ಕು, ಹಾಗೆ ಒಂದು ದಂಟು ತೊಗೊಂಡಿದ್ದೀನಿ. ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಹಾಕ್ತಾಯಿಲ್ಲ. ಹಾಗೆ ಮತ್ತು ಈಗ ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನೀಟಾಗಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಸೊಪ್ಪನ್ನು ಅಷ್ಟೇ ನಾವು ಮನೆಗೆ ತಂದಮೇಲೆ ವಾಶ್ ಮಾಡ್ಕೊಂಡೇ ಕಟ್ ಮಾಡ್ಕೋಬೋದು, ಇಲ್ಲ ಕಟ್ ಮಾಡಿ ವಾಶ್ ಮಾಡ್ಬೋದು. ಬಟ್ ಬೆನಿಫಿಟ್ ಅಂದರೆ ನಾವು ಕಟ್ ಮಾಡ್ದಲ್ಲೇ ಮೊದಲೇ ವಾಶ್ ಮಾಡ್ಕೊಂಡು ನಂತರ ಕಟ್ ಮಾಡಿದ್ರೆ ಅದರಲ್ಲಿ ಏನಿರುತ್ತೆ ಅದು ಯಾವುದೂ ಸಮೇತ ಪ್ರೋಟೀನ್ಸ್ಗಳು ಹೋಗಲ್ಲ. ನಾವು ಕಟ್ ಮಾಡೋದ್ರಿಂದ ಸೊಪ್ಪಲ್ಲಿರುವಂತಹ ಪೌಷ್ಟಿಕಾಂಶಗಳೆಲ್ಲ ಹೋಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಂತರ ಇದಕ್ಕೆ ನಾನು ಒಂದು ಕುಕ್ಕರ್ಗೆ ತೊಳೆದಿಟ್ಕೊಂಡಿರೋ ಸೊಪ್ಪು ಜೊತೆಗೆ 1 ಈರುಳ್ಳಿ, 2 ಟೊಮೆಟೊ, ಹಾಗೆ ತೊಗರಿಬೇಳೆನ 1 ಕಪ್ಪಷ್ಟು ಹಾಕ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಒಟ್ಟಿಗೆ ನಾನು ಇಲ್ಲಿ 3 ವಿಷಲ್ ತನಕ ಕೂಗಿಸ್ಕೊತಾ ಇದ್ದೀನಿ. ವಿಷಲ್ನೂ ಅಷ್ಟೇ ಕೂಗಿಸ್ಕೊಂಡಾಗ ನಮಗೆ ಒಂದು ಮಿಕ್ಸಿ ಜಾರ್ಗೆ ನಾನು 4-5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ತೆಂಗಿನ ತುರಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಅರಿಶಿನ ಹಾಕಿ ನಾನಿಲ್ಲಿ ಸ್ವಲ್ಪ ಖಾರ ಪುಡಿನೂ ಹಾಕ್ಕೊಂಡಿದ್ದೀನಿ. ನಂತರ ಜಾರ್ಗೆ ನಾವು ಬೇಯಿಸಿರುವಂತಹ ಸೊಪ್ಪು, ಹಾಗೆ ಬೇಳೆ, ಹಾಗೆ ಟೊಮೆಟೊ ಏನು ಬೇಯಿಸಿರ್ತೀವಿ ಅದ್ರ ಮೇಲ್ಗಡೆ ಐಟಮ್ಸ್ಗಳಿತ್ತಲ್ವ ಹಸಿಮೆಣಸಿನ್ಕಾಯಿ, ಅದನ್ನು ಸ್ವಲ್ಪ ತೊಗೊಂಡು ಸ್ವಲ್ಪ ಅದ್ರ ಜೊತೆಗೆ ಬೇಳೆ ಮತ್ತು ಸೊಪ್ಪನ್ನು ತೊಗೊಂಡು ನಾವು ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ತೊಗೊಂಡು ನೀವು ಪೇಸ್ಟ್ ಮಾಡ್ಕೋಬೋದು. ಬಾಕಿದ ನೀವು ಪಲ್ಯಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನೇನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಾಗಿದೆ. ಈ ನಂತರ ಪಾತ್ರೆಗೆ ನಾನು ಫಸ್ಟು ಸ್ವಲ್ಪ ಎಣ್ಣೆ, ಹಾಗೆ ಜೀರಿಗೆ, ಹಾಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಜಜ್ಜಿರುವಂತಹ ಬೆಳ್ಳುಳ್ಳಿ, ಹಾಗೆ 1 ಈರುಳ್ಳಿ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಈರುಳ್ಳಿನ ತೊಗೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಫ್ರೈ ಆದಮೇಲೆ ನಾವು ಏನು ರುಬ್ಕೊಂಡಿರ್ತೀವಿ ಮಸಾಲೆನ ಅದನ್ನು ಪೂರ್ತಿ ಸಮೇತವಾಗಿ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಇದು ಮೊದಲು ನೀರು ಹಾಕ್ತಲೇ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಂತರ ಸೈಡಲ್ಲಿ ಆಯಿಲ್ ಬಿಟ್ಕೋತಾ ಬರುತ್ತೆ. ನಂತರ ನೀವು ಏನು ಬಸ್ತಿರೋಂತಹ ನೀರು ಇರುತ್ತಲ್ವ, ನೀವು ಬೇಯಿಸಿರೋ ನೀರನ್ನ ತೊಗೊಂಡಿರ್ತೀರಲ್ವ, ಸೊ ಅದನ್ನು ಸಮೇತ ಇದಕ್ಕೆ ಆ್ಯಡ್ ಮಾಡ್ಕೊಂಡು ನೀಟಾಗಿ ತಿರುಗಿಸ್ಕೊಂಡ್ರೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ವಾಟರ ಅಂದರೆ ಮೊದಲೇ ನೀವು ಬೇಯಿಸಿರೋ ನೀರು ಇರುತ್ತಲ್ವ, ಸೊ ಅದನ್ನು ಆ್ಯಡ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಂಡ್ರೆ ನಿಮಗೆ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಜೊತೆಗೆ ಸೊಪ್ಪಿನ ಬಸ್ಸಾರು ಸಖತ್ತಾಗಿರುತ್ತೆ. ನೀವು ಇದಕ್ಕೆ ಬೇಕಾದರೆ ಹುಣಸೆಹಣ್ಣ ನೀವು ಕಿವುಚಿ ಅದನ್ನು ರಸನ ತೊಗೋಬೋದು, ಇಲ್ಲಾಂದರೆ ನೀವು ಒಟ್ಟಿಗೆ ಮಿಕ್ಸಿ ಒಳಗಡೆ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಈಗ ಇಷ್ಟು ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ. ತುಂಬ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ಎಲ್ಲ ಸೊಪ್ಪನ್ನು ನೀವು ಆ್ಯಡ್ ಮಾಡ್ಕೋಬೋದು. ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಮಧ್ಯಾಹ್ನದ ಊಟಕ್ಕಂತೂ ಬಸ್ಸಾರು ಮುದ್ದೆ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್. ಹೀಗೆ ಟ್ರೈ ಮಾಡಿ ಹೇಗೆ ಬಂತು ರೆಸಿಪಿ ಅಂತ ಹೇಳಿ. ಥ್ಯಾಂಕ್ ಫಾರ್ ದ ವಾಚಿಂಗ್.